ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಂಜೆ ಶಾಸಕರ ನಿಯೋಗದ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ಇದೆ. ಅಹವಾಲು ಆಲಿಸುತ್ತೆ ಹೈಕಮಾಂಡ್ ನಾಯಕರ ತಂಡ. ಸುರ್ಜೇವಾಲಾ ವೇಣುಗೋಪಾಲ್ ಜೊತೆಗೆ ಸಭೆ ನಿಗದಿಯಾಗಿರೋದು. ಇವತ್ತು ಸಂಜೆ ಶಾಸಕರ ನಿಯೋಗದ ಜೊತೆಗೆ ಸುರ್ಜೇವಾಲಾ ಸಭೆ ನಡೆಸ್ತಾರೆ. ಹೈಕಮಾಂಡ್ ನಾಯಕರು ಇವರ ಅಹವಾಲುಗಳನ್ನು ಅಂದರೆ ಇವರ ಬೇಡಿಕೆಗಳೇನಿದೆ, ಯಾವ ಕಾರಣಕ್ಕಾಗಿ ಬಂದಿದ್ದಾರೆ ದೆಹಲಿಗೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆನ ನಡೆಸ್ತಾರೆ. ಸುರ್ಜೇವಾಲಾ ವೇಣುಗೋಪಾಲ್ ಜೊತೆಗೆ ಇದೀಗ ಸಭೆ ನಿಗದಿಯಾಗಿರುವುದು. ಇವತ್ತು ಸಂಜೆ 6 ಗಂಟೆಗೆ ಶಾಸಕರ ಜೊತೆಗೆ ವಿಸ್ತೃತವಾದಂತಹ ಚರ್ಚೆ ಆಗುತ್ತೆ. ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಇನ್ನು 30 ಜನ ಶಾಸಕರು ರಾಷ್ಟ್ರ ರಾಜಧಾನಿ ದೆಹಲಿಗೆ ತೆರಳಿದ್ದಾರೆ. 2-3 ಬಾರಿ ಆಯ್ಕೆಯಾದಂತಹ ಶಾಸಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಹಿರಿತನದ ಆಧಾರದ ಮೇಲೆ ಸಚಿವ ಸ್ಥಾನ ಸಿಗಬೇಕು ಅಂತ ಬೇಡಿಕೆ ಆಗಿದೆ. ಇದೇ ಕಾರಣಕ್ಕಾಗಿ ಅವರೆಲ್ಲ ಸಭೆಗಳನ್ನು ಮಾಡಿದ್ರು. ಇದೀಗ ವರಿಷ್ಠರ ಜೊತೆಗೆ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ವರಿಷ್ಠರು ಕೂಡ ಇವತ್ತು ಸಂಜೆ 6 ಗಂಟೆಗೆ ವಿಸ್ತೃತವಾಗಿ ಚರ್ಚೆ ಮಾಡ್ತಾರೆ. ವರಿಷ್ಠರ ಭೇಟಿಯ ನಂತರ ಶಾಸಕರೆಲ್ಲ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ದೆಹಲಿಯಲ್ಲೇ ಇದೀಗ 17 ಜನ ಶಾಸಕರು ಬೇಡ್ಬಿಟ್ಟಿದ್ದಾರೆ. ಅಲ್ಲೇ ಇದ್ದಾರೆ ಅವರು. ಅವರ ಬೇಡಿಕೆ ಇರೋದು ಸಚಿವ ಸ್ಥಾನ ಸಿಗಬೇಕು ಅಂತ. ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳ ನಂತರ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಭರವಸೆಯನ್ನು ಕೊಡಲಾಗಿತ್ತು. ಆದರೆ ಇದುವರೆಗೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ. ಹೀಗಾಗಿ ಕ್ಷೇತ್ರದ ಅಭಿವೃದ್ಧಿಯ ಕಾರಣಕ್ಕಾಗಿ ನಾವು ಮಂತ್ರಿಗಳಾಗಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಅವರು ಇಡ್ತಿದ್ದಾರೆ. ಅನೇಕ ಜನ ಶಾಸಕರುಗಳು, ಅದು ಪಟ್ಟಣ ಆಗಿರ್ಬೋದು, TV ಜಯಚಂದ್ರ ಅವರಾಗಿರ್ಬೋದು, ಹಂಪನಗೌಡ ಬಾದರ್ಲಿ ಸೇರಿದಂತೆ ಅನೇಕ ಜನ ದೆಹಲಿಗೆ ಹೋಗಿದ್ದಾರೆ. ಸಚಿವ ಸ್ಥಾನ ಸಿಗಬೇಕು ಅಂತ ಈ ಹಿರಿತನದ ಆಧಾರದ ಮೇಲೆ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಡ್ತಾ ಇರೋದು. ಬೆಂಗಳೂರಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆಯ ನಂತರ ದೆಹಲಿಗೆ ಹೋದರು. ದೆಹಲಿಯಲ್ಲಿ ಇವತ್ತು ಹೈಕಮಾಂಡ್ ನಾಯಕರ ಜೊತೆಗೆ ಸಭೆ. ಅಂದರೆ 2.5 ವರ್ಷ ಆದ ನಂತರ ಆಗಬೇಕಾಗಿತ್ತು. ಆದರೆ ಬಜೆಟ್ ಸೆಷನ್ ಆಯಿತು. ಅದಾದ ನಂತರ ಪಂಚರಾಜ್ಯಗಳ ಚುನಾವಣೆ, ಬೇರೆ ಬೇರೆ ಕಾರಣಗಳಿಗಾಗಿ ಅದು ಆಗಿಲ್ಲ ಅನ್ನುವಂಥ ಮಾತುಗಳು. ಸಿದ್ದರಾಮಯ್ಯನವರು ಕೂಡ ಇವರ ಪರವಾಗಿ ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ಒಂದು ರಾಜಕೀಯವೂ ಕೂಡ ಇದೆ. DK ಶಿವಕುಮಾರ್ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ. ಬಿಕಾಸ್ ಅವ್ರು ಮೊನ್ನೆ ಕೊಟ್ಟಂಥ ಹೇಳಿಕೆಯನ್ನು ಕೂಡ ನಾವು ನೋಡಿದ್ದೀವಿ. ಇದು ಸಚಿವ ಸಂಪುಟ ಪುನರ್ರಚನೆ ಮಾಡುವಂಥ ಸಮಯವಲ್ಲ ಅಂತ DK ಶಿವಕುಮಾರ್ ಅವರು ಮಾತನಾಡಿದರು. ಏನಾದರೂ ಹೆಚ್ಚು ಕಡಿಮೆ ಮಾತನಾಡಿಬಿಟ್ರೆ ಪಕ್ಷ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ ಅಂತ DK ಶಿವಕುಮಾರ್ ಅವರು ಕೊಟ್ಟಂಥ ಹೇಳಿಕೆ. ಇವೆಲ್ಲದರ ನಡುವೆ ಇದೀಗ ಅನೇಕ ಜನ ಹೋಗಿದ್ದಾರೆ. ಅನೇಕ ಜನ ಅಸಮಾಧಾನವನ್ನು ಹೊರಹಾಕಿರೋದು. ಶಾಸಕರ ಬೇಡಿಕೆ ಇರೋದು ಇವತ್ತಿನ ಸಚಿವ ಸಂಪುಟದಲ್ಲಿ ನಿಷ್ಕ್ರಿಯರಾಗ್ಬಿಟ್ಟಿದ್ದಾರೆ. ಕೆಲವೊಂದಿಷ್ಟು ಜನರಿಗೆ ಕೆಲಸನೇ ಮಾಡ್ತಾ ಇಲ್ಲ. ಹೀಗಾಗಿ ಅವರನ್ನು ತೆಗೆದುಹಾಕಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂತ ಇವತ್ತು ಸಭೆ ಇದೆ. ಪಾರ್ಲಿಮೆಂಟ್ನಲ್ಲಿ ಮಂಡನೆ ಆಗ್ತಕ್ಕಂಥ ಮಸೂದೆಗಳಿಗೆ ಪೂರ್ವಭಾವಿಯಾಗಿ ಚರ್ಚೆ ಮತ್ತು ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಎಲ್ಲ ನಾಯಕರು ಕೂಡ ಎಲ್ಲರೂ ಕೂಡ ಅದರಲ್ಲೇ ತಲ್ಲೀನರಾಗಿದ್ದಾರೆ. ನಾವು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ವಿ. ಅವರು ಸಾಯಂಕಾಲ 6 ಗಂಟೆಗೆ ನಮ್ಗೆ ಟೈಮ್ ಕೊಟ್ಟಿದ್ದಾರೆ. ಸಾಯಂಕಾಲ 6 ಗಂಟೆಗೆ ಅವ್ರ ಹತ್ರ ಮಾತಾಡ್ತಾರೆ. ಮತ್ತು ಅದೇ ರೀತಿಯಾಗಿ ವೇಣುಗೋಪಾಲ್ ಅವರು ಕೂಡ ಸುಮಾರು 7-8 ಗಂಟೆಗೆ ಕೊಡ್ಬೋದು ಅಂತ ಹೇಳಿ ನಿರೀಕ್ಷೆ ಇದೆ. ನಮಗೆ ನಾವಿಬ್ರು ಆ ಟಚ್ ಅಲ್ಲಿ ಇದ್ದೀವಿ. ಸಾಯಂಕಾಲ ಅವತ್ತು ನೋಡಿ ಸುರ್ಜೇವಾಲಾ ಅವರು ವೇಣುಗೋಪಾಲ್ ನಡೀತಾ ಇದೆ. ಪಾರ್ಲಿಮೆಂಟ್ ನಲ್ಲಿ ಮಂಡನೆ ಆಗ್ತಕ್ಕಂಥ ಮಸೂದೆಗಳಿಗೆ ಪೂರ್ವಭಾವಿಯಾಗಿ ಚರ್ಚೆ ಮತ್ತು ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಎಲ್ಲ ನಾಯಕರು ಕೂಡ ಎಲ್ಲರೂ ಕೂಡ ಅದರಲ್ಲೇ ತಲ್ಲೀನರಾಗಿದ್ದಾರೆ. ನಾವು